ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶತಮಾನಗಳಿಂದ ಈ ದೇಶದಲ್ಲಿ ಅನುಭಾವಿಗಳು ಆಗಿ ಹೋದರು. ಬದುಕನ್ನೆಲ್ಲ ಸತ್ಯ ಶೋಧನೆಗಾಗಿ, ಸತ್ಯದ ಜ್ಞಾನಕ್ಕಾಗಿ, ಸತ್ಯವನ್ನು ಅನುಭವಿಸೋದಕ್ಕಾಗಿ ಮೀಸಲಾಗಿಟ್ಟರು. ಅಂಥವರಿಗೆ ನಾವು ಋಷಿಗಳು, ಸತ್ಯದರ್ಶಿಗಳು ಅಂತ ಸಾಮಾನ್ಯವಾಗಿ ಕರೀತೇವೆ. ಅವರೇ ಸಂತರು, ಶರಣರು. ಅವರ ಜೀವನ ನಮ್ಮ ಜೀವನದ ಮಧ್ಯ ಸಾಕಷ್ಟು ವ್ಯತ್ಯಾಸದ. ಅದೇ ಅವರ ವೈಶಿಷ್ಟ್ಯ. ನಾವು ಈ ಜಗತ್ತಿನಲ್ಲಿ ಬದುಕ್ತೇವೆ, ಅವರು ಈ ಜಗತ್ತಿನಲ್ಲಿ ಬದುಕಿದರು ಅಥವಾ ಬದುಕ್ತಾರೆ. ಏನು ವ್ಯತ್ಯಾಸ? ನಮಗೂ ಒಂದು ದೇಹ, ನಮ್ಮಲ್ಲಿಯೂ ಕೆಲವು ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅದ. ಅದೇ ರೀತಿ ಅವರಿಗೂ ಅದ. ಅವರು ದೇಹಧಾರಿಗಳೇ. ಅವರ ಮನಸ್ಸು ಹಾಗೆ, ಅವರಿಗೆ ಇಂದ್ರಿಯಗಳು, ಬುದ್ಧಿ ಎಲ್ಲವೂ ಅದ. ಅವರಿಗೆ ಈ ರೀತಿಯಲ್ಲಿ ಸಾಮ್ಯ ಬಹಳ. ಅವರು ಬದುಕ್ತಾರೆ, ನಾವು ಬದುಕ್ತೀವಿ. ಆದರೆ ನಮ್ಮ ಬದುಕಿನ ದಾರಿಯೊಳಗೆ ಕಲ್ಲ ಮುಳ್ಳ ಬಹಳ. ಜ್ಞಾನಿಗಳ ಬದುಕಿನ ದಾರಿಯೊಳಗೆ ಬೆಳಕದ. ಅಲ್ಲಿಯೂ ಕಲ್ಲದಾವ, ಅಲ್ಲಿಯೂ ಮುಳ್ಳದಾವ. ಆದರೆ ಕಾಣಿಸುವಂಥ ಬೆಳಕದ. ನಮ್ಮ ಬದುಕಿನೊಳಗೂ ಮುಳ್ಳದಾವ, ಕಲ್ಲದಾವ, ಆದರೆ ಕತ್ತಲದ. ಅಷ್ಟ ವ್ಯತ್ಯಾಸ. ನಮಗೆ ಕಾಣಿಸೋದಿಲ್ಲ, ಎಡುತ್ತೇವೆ. ನಮಗೆ ಕಾಣಿಸೋದಿಲ್ಲ, ಮುಳ್ಳಿನ ಮೇಲೆ ಹೆಜ್ಜೆ ಹಾಕ್ತೇವೆ, ನೋವು ಅನುಭವಿಸ್ತೇವೆ, ಕಷ್ಟ ಅನುಭವಿಸ್ತೇವೆ. ಅವರ ದಾರಿಯೊಳಗೂ ಅವೇ ಅದಾವ, ಆದರೆ ಕಾಣಿಸೋದ್ರಿಂದ ಅದರ ಮೇಲೆ ಕಾಲಿಡೋದಿಲ್ಲ ಅಷ್ಟೇ. ನಾವು ಕಾಮದ ಮೇಲೆ ಕಾಲಿಟ್ಟು ಜಾರ್ತೇವೆ, ಕ್ರೋಧದ ಮೇಲೆ ಕಾಲಿಟ್ಟು ನಮ್ಮ ಜೀವನವನ್ನು ಹಾಳು ಮಾಡ್ಕೋತೇವೆ. ಅದಕ್ಕೆ ಮಹಾಪ್ರಭುದೇವರು ಹೇಳಿದರು, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಗುಹೇಶ್ವರ ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ. ಎಷ್ಟು ಸರಿಯಾದ ಮಾತನ್ನು ಹೇಳಿದರು. ಮಹಾಪ್ರಭುಗಳು ಜಗತ್ತನ್ನೆಲ್ಲ ಹೀಗೆ ತಿರುಗಾಡಿದರು. ಎಲ್ಲ ಕಡೆ ಕಣ್ಬಿಟ್ಟು ನೋಡಿದರು. ಎಲ್ಲರ ಬದುಕನ್ನು ತೂಗಿದರು. ಅದರ ಒಳಗೆ ಹೊರಗೆ ಹಣಿಕೆ ಹಾಕಿದರು. ಕೊನೆಗೆ ಈ ಮಾತನ್ನು ಹೇಳಿದರು, ಜಗತ್ತಿನಲ್ಲಿ ಜನ ಹೇಗೆ ಬದುಕ್ತಾರ, ಹೇಗೆ ತಮ್ಮ ಬದುಕನ್ನು ಸಾಗಿಸ್ತಾರ, ಅದನ್ನು ಎಷ್ಟು ಸುಂದರವಾಗಿ 2 ಮಾತುಗಳಲ್ಲಿ ಹೇಳಿದರು. ಜಗತ್ತು ಹೇಗೆ ನಡೆದದಂದರೆ, ಕಾಮ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. 3 ಇವರು. ನಮ್ಮಲ್ಲಿ ಕೆಲವರು ಹೀಗೆ ಲಯವಾಗಿ ಹೋಗ್ತಾರೆ, ನಮಗೆ ಇಂಥವರು ಆಗಿ ಹೋಗ್ತಾರೆ, ಹೀಗೆ ಲಯವಾಗಿ ಹೋಗ್ತಾರೆ ಅಂತ 3 ಸಂಗತಿಗಳನ್ನು ಅವರು ಹೇಳಿದರು. ಎಷ್ಟು ಸತ್ಯ ಮಾತು ಇತ್ತು. ಯಾಕೆ? ಅವರು ತಿಳಿದರು
ನೋಡಿದರು, ಜಗತ್ತನ್ನು ಬಹಳ ಪರಾಮರ್ಶ ದೃಷ್ಟಿಯಿಂದ ನೋಡಿದರು, ಹಣಿಕೆ ಹಾಕಿ ನೋಡಿದರು. ಜಗತ್ತು ಇಷ್ಟು ಇಷ್ಟು ಅದ್ಭುತವಾದ ಜಗತ್ತದ. ನಾವು ಬದುಕುವಾಗ ಕಣ್ಣು ಮುಚ್ಚಿರಬಾರದು, ಕತ್ತಲೆ ಇರಬಾರದು ನಮ್ಮ ದಾರಿಯೊಳಗೆ. ಆದರೆ ಏನು ಮಾಡೋದು ಹೇಗೆ? ಕತ್ತಲೆ ಹರುತ್ತದೆ, ಕಾಲ ಜಾರ್ತದೆ. ಕತ್ತಲೆ ಹರುತ್ತದೆ, ನಾವು ಎಡುತ್ತೇವೆ. ಹಾಗೆ ಆಗಿದ್ದನ್ನೇ ಅಲ್ಲಮ ಪ್ರಭುದೇವರು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ದೇಶ ಗುರಿಯಾಗಿ, ಜೀವನದ ಗುರಿಯೇ ದೇಶ. ಒಂದಿಷ್ಟು ಭೂಮಿ ಸಂಪಾದನೆಯೇ ಜೀವನದ ಗುರಿ, ಮತ್ಯಾವುದೂ ಅಲ್ಲ. ನಾವು ಈ ಜಗತ್ತಿಗೆ ಬಂದಿದ್ದೇ ಒಂದು ಭೂಮಿಯನ್ನು ಪಡೆಯೋದಕ್ಕಾಗಿ, ನಮ್ಮ ಹೆಸರಿನಲ್ಲಿ 4 ಹೆಕ್ಟೇರ್ ಭೂಮಿ ಇಟ್ಟುಕೊಳ್ಳೋದಕ್ಕಾಗಿ. ಇಷ್ಟೇ ಜೀವನದ ಗುರಿ ಅಂತ ಬಾಳಿ ಬದುಕಿದವರು ಕೋಟಿ ಜನ. ಕೋಟಿ ಜನ ದೇಶ ಗುರಿಯಾಗಿ ಅದಕ್ಕಾಗಿಯೇ ಬಾಳಿ ಬದುಕಿದವರು. ಇದ್ದವರು ಇಲ್ಲದವರು ಎಲ್ಲರೂ 1000 ಎಕರೆ ಇದ್ದರೂ ಸಹಿತ ಇನ್ನಷ್ಟು ಭೂಮಿಗಾಗಿ ಬಾಳಿ ಬದುಕಿದವರು. ಒಂದು ದೇಶದ ಅಧಿಪತ್ಯ ಇದ್ದರೂ ಸಹಿತ ಇನ್ನಷ್ಟು ದೇಶವನ್ನು ವಿಸ್ತಾರ ಮಾಡಬೇಕಂತ ಬಾಳಿ ಬದುಕಿದ ಜನ. ಯುದ್ಧಗಳು ಯಾಕಾದವು? ಹೋರಾಟಗಳು ಯಾಕೆ ಆಗ್ತಾ ಇದ್ದಾವ? ಯುದ್ಧಗಳು ಯಾಕಾದಾವ? ಯುದ್ಧಗಳು ಯಾಕೆ ಆಗ್ತಾವ? ಹೇಗೆ? ಏನು ಕಡಿಮದ ಅಂತ ಆಗ್ತಾವೇನು? ಇವರೂ ರಾಜರೇ, ಅವರೂ ರಾಜರೇ. ಇತಿಹಾಸದ ಪುಟಗಳನ್ನು ತಾವು ನೋಡಿ, ಎಲ್ಲರೂ ಉಳ್ಳವರೇ. ವಿಶಾಲವಾದ ಅರಮನೆಗಳು, ಬೇಕಾದಷ್ಟು ಸಂಪತ್ತು ಅರಮನೆಯೊಳಗೆ, ಲಕ್ಷ ಜನ ನಾಗರಿಕರು, ಪ್ರಜೆಗಳು ಎಲ್ಲರೂ ದುಡಿದು ಮಹಾರಾಜನನ್ನು ಸುಖವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿದವರೇ. ಆದರೆ ಏನು ಮಾಡೋದು? ಒಂದು ಸೇನೆಯನ್ನು ಕಟ್ಟಿ ಸುತ್ತಮುತ್ತಲಿರುವವರ ಮೇಲೆ ದಾಳಿ ಮಾಡ್ತಿದ್ರು. ತಾವೂ ನಾಶ ಆಗ್ತಿದ್ರು, ಅವರನ್ನೂ ನಾಶ ಮಾಡ್ತಿದ್ರು. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡು ಹೇಳಿ. ಮಹಾಯುದ್ಧ ಅದು. ಜಗತ್ತಿನಾಗ ಎಷ್ಟು ಮಹಾಯುದ್ಧಗಳಾದವು. ನೀವು ನೋಡಿದ್ದ 2ನೇ ಮಹಾಯುದ್ಧ ನೋಡಿದ್ರಿ, ಏನು ನಾಶ, ಎಷ್ಟು ನಾಶ. 5 ವರ್ಷಗಳ ಕಾಲ, 39ರಿಂದ 44, 5ರವರೆಗೆ 5 ವರ್ಷಗಳ ಕಾಲ ಶತಮಾನಗಳಿಂದ ಕಟ್ಟಿದಂಥ ಸಂಪತ್ತನ್ನು ನಾಶ ಮಾಡಿಬಿಟ್ರು. ನಾವು ಮಾಡಿಕೊಳ್ಳಿಲ್ಲ. ಕಾರಣ ಏನು ಅಂದರೆ, ಒಬ್ಬ ಮನುಷ್ಯ ಹಿಟ್ಲರ್ ತನ್ನ ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಹೊರಟಷ್ಟೆ. ಇತ್ತೋ ಜರ್ಮನ್ ದೇಶ ಇತ್ತೋ, ಆದರೆ ಏನು ಮಾಡೋದು? ಮನಸ್ಸಷ್ಟಕ್ಕೆ ಸಂತೃಪ್ತಿ ಆಗಬೇಕಲ್ಲ, ಆಗೋದಿಲ್ಲ. ವಿಸ್ತಾರ ಆಗಬೇಕು. ಫ್ರೆಂಚ್ ನಮ್ಮದಾಗಬೇಕು, ಇಟಾಲಿಯನ್ ನಮ್ಮದಾಗಬೇಕು, ಪೋಲೆಂಡ್ ನಮ್ಮದಾಗಬೇಕು, ಬೆಲ್ಜಿಯಂ ನಮ್ಮದಾಗಬೇಕು, ಹಾಲೆಂಡ್ ನಮ್ಮದೇ ಇರಬೇಕು. ಎಷ್ಟು ಮಜಾ ಅದ! ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ. ಇಷ್ಟು ಸಾಕು ಅಂತ ಮನಸ್ಸಿಗೆ ಅನಿಸೋದೇ ಇಲ್ಲ. ಇದೇ ಮನುಷ್ಯನ ಜೀವನದಲ್ಲಿ ಹರವಿದಂಥ ಕತ್ತಲೆ ಇದೆ, ಕಾಣಿಸೋದಿಲ್ಲ. ಯಾಕೆ ಅಂತ ಪ್ರಶ್ನೆನೂ ಇಲ್ಲ. ಯಾಕೆ ಇಷ್ಟೆಲ್ಲ? ಆರಾಮಾಗಿರಬಹುದಲ್ಲ ಮನುಷ್ಯ, ಏನು ಕೊರತೆ ಅದ? ಇಲ್ಲೇ ಬೇಕಾದಷ್ಟು ಭೂಮಿ ಅದ, ವಿಸ್ತಾರವಾದ ಭೂಮಿ ಅದ. ದೇವರು ಇಷ್ಟೆಲ್ಲ ರಚನಾ ಮಾಡಿಟ್ಟಾನ. ಯಾವುದಕ್ಕೇನು ಕೊರತೆ? ತಿನ್ನಾಕ 1000 ಪ್ರಕಾರದ ಹಣ್ಣುಗಳು, 100 ನದಿಗಳೇ ಹರಿದು ಸಾಕ್ತಾ ಇದ್ದಾವ. ಭೂಮಿ ಹಚ್ಚ ಹಸಿರಾಗ್ತದೆ ಪ್ರತಿ ವರುಷ. ಆಕಾಶದಿಂದ ಧಾರಾಕಾರವಾಗಿ ಮಳೆ ಬೀಳ್ತದೆ. ಆದರೆ ಏನು ಮಾಡೋದು? ತಿನ್ನೋ ಮನಸ್ಸು ಉಳ್ಳಂಥ ಮನುಷ್ಯ ಸಮಾಧಾನ ಇಲ್ಲಷ್ಟೇ. ಯಾಕೆ? ದೇಶ ಗುರಿಯಾಗಿ ಲಯವಾಗಿ ಹೋದರು. ನಮ್ಮ ಜೀವನದ ಉದ್ದೇಶನೇ ವಿಸ್ತಾರ ಮಾಡೋದು ಅಂತ ಇತ್ತು ಅಂದರೆ ಇದರ ಕೊನೆಯಲ್ಲೇ ಇದು ಜೀವನದ ಉದ್ದೇಶವೇ.
ಇದು ಜೀವನದ ಉದ್ದೇಶವೇ. ಇಂಥದೇ ಒಂದು ಗಿಡ ಇತ್ತು, ದೊಡ್ಡ ಗಿಡ. ಅದರ ಸಮೀಪಕ್ಕೆ ಇನ್ನೊಂದು ಸಣ್ಣ ಗಿಡ ಬೆಳೀತು. ಸಣ್ಣದು ಇಷ್ಟ, ಸಣ್ಣ ಗಿಡ, ಅದು ಬಹಳ ದೊಡ್ಡದಲ್ಲ. ಅದು ಹಿಂಗೆ ಬೆಳೀತಿತ್ತು. ಆವಾಗ ಒಂದು ಪಕ್ಷಿ ಬಂದು ಸಣ್ಣ ಗಿಡಕ್ಕೆ ಹೇಳ್ತು, ನೋಡು, ನೀ ದೊಡ್ಡ ಗಿಡದ ಹತ್ತಿರ ಬೆಳೀತಾ ಇದ್ದಿ, ಗೊತ್ತಿರಲಿ, ದೊಡ್ಡ ಗಿಡದ ನೆರಳಾಗ ಯಾವ ಗಿಡನೂ ಬೆಳೆಯೋದಿಲ್ಲ. ಆವಾಗ ದೊಡ್ಡ ಗಿಡ ಹೇಳ್ತು, ಹಂಗೆ ಅನ್ಬೇಡ, ನಾನು ಬೆಳಿಬೇಕು, ಅವಾಗ ಎಷ್ಟು ಸಾಧ್ಯದ ಅವನು ಬೆಳಿಬೇಕಷ್ಟೆ. ನನಗೆಷ್ಟು ಸಾಧ್ಯದ ನಾನು ಬೆಳಿತೇನೆ, ಅವನಿಗೆಷ್ಟು ಸಾಧ್ಯದ ಅವ ಬೆಳೀಲಿ. ನಾವಿಬ್ಬರು ಬೆಳೆಯೋದದ ಇಲ್ಲೇ, ನಾವಿಬ್ಬರು ನಾಶ ಆಗೋದಲ್ಲ, ಒಬ್ಬರನ್ನೊಬ್ಬರು ನಾಶ ಮಾಡೋದಲ್ಲ. ವಿ ಹ್ಯಾವ್ ಟು ಗ್ರೋ ಟುಗೆದರ್. ನಾವಿಬ್ಬರು ಸಮನಾಗಿ ಬೆಳಿಬೇಕಾಗಿದೆ. ನೋಡಿಲ್ಲಿ ಹುಲ್ಲು ಹೆಂಗೆ ಬೆಳೆದ, ಹುಲ್ಲು ಹೇಗೆ ಬೆಳೆದದ. ನೀ ಬೆಳಿಬೇಡ ಅಂತ ನಾನು ಅನ್ನೋದಿಲ್ಲ, ಅದು ಇಲ್ಯಾಕೆ ಬೆಳೀಲಿ ಅಂತ ಅದು ಅನ್ನೋದಿಲ್ಲ. ನಮ್ಮಷ್ಟಕ್ಕೆ ನಾವು ಬೆಳೆಯೋದದ. ಈ ಜಗತ್ತು, ಭೂಮಿ ಎಲ್ಲದಕ್ಕೂ ಆಶ್ರಯ ಕೊಡ್ತದೆ, ಎಲ್ಲದಕ್ಕೂ ಅವಕಾಶ ಕೊಡ್ತದೆ, ಎಲ್ಲವನ್ನೂ ರಕ್ಷಿಸ್ತದೆ. ಒಂದನ್ನೇ ಅಲ್ಲ, ಎಲ್ಲದಕ್ಕೂ. ಸಣ್ಣದೂ ವಸ್ತುವಿಗೆ ಇಲ್ಲಿ ಅವಕಾಶದ, ದೊಡ್ಡ ವಸ್ತುವಿಗೂ ಇಲ್ಲಿ ಅವಕಾಶದ. ಸಣ್ಣ ಪಕ್ಷಿಗಳು ಬದುಕ್ತಾವ, ಆನೆಯಂಥ ಆನೆಗಳು ಬದುಕ್ತಾವ, ಎಲ್ಲರೂ ಕೂಡೇ ಬದುಕ್ತಾರೆ. ಆದರೆ ಮನುಷ್ಯನಿಗೆ ಹಾಗೆ ಆಗ್ತಾ ಇಲ್ಲದ. ಆ ಒಂದು ಉದ್ದೇಶ ಏನು ಅಂದರೆ, ನನ್ನ ಜೀವನ ಇರೋದೇ ಭೂಮಿಯನ್ನು ವಿಸ್ತಾರ ಮಾಡೋದಕ್ಕಾಗಿ, ಅಧಿಕಾರವನ್ನು ವಿಸ್ತಾರ ಮಾಡೋದಕ್ಕಾಗಿ ಅಂತೇ ಇರೋದು. ಆದ್ದರಿಂದಲೇ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಒಟ್ಟು ನನ್ನ ಜೀವನದಲ್ಲಿ ನಾನು ಏನು ಕಂಡೆ ಅಂದರೆ, ಈ ಭೂಮಿಗಾಗಿ ಬಡದಾಡಿ 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 ಹೋದವರನ್ನು ಲಕ್ಷ ಲಕ್ಷ ಕಂಡೆ. ಎಲ್ಲರೂ ಅದಕ್ಕಾಗಿ. ಹಿಟ್ಲರ್ 5 ವರ್ಷ ಯುದ್ಧ ಮಾಡಿದ, ಅದ್ಭುತ ಸೇನೆಯನ್ನು ಕಟ್ಟಿದ, ಅವರನ್ನು ನೂಕಿದ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ. ಅವರು ಸುಮ್ಮನೆ ಇರೋದಿಲ್ಲ, ಅವರು ಕಟ್ಟಿದರು. ಸೋತರು ಗೆದ್ದರು, ಸೋತರು ಗೆದ್ದರು. ಯಾರು ಗೆದ್ದರು ಸೋತರು ಅಲ್ಲ, ಇಬ್ಬರು ನಾಶ ಆದರೆ ಅಷ್ಟೇ. ನಾಶ ಆದರು. ಕಟ್ಟಿದ್ರು, ಸಾವಿರ ವರ್ಷಗಳ ಕಾಲ ಕಟ್ಟಿದ್ರು, ದೇಶವನ್ನು ಕಟ್ಟಿದ್ರು, ಸಂಪತ್ತನ್ನು ಮಾಡಿದ್ರು. ಆ ಬಳಿಕ 4-5 ವರ್ಷಗಳ ಕಾಲ ಬಾಂಬ್ ಸುರಿದ್ರು, ನಾಶ ಮಾಡಿಬಿಟ್ರು. ನಮ್ಮದು ಪರಿಸ್ಥಿತಿ ಅದ. ಮನುಷ್ಯ ಇತಿಹಾಸದ ಪುಟ ನೋಡಿದರೆ ಗೊತ್ತಾಗ್ತದೆ, ಕಟ್ಕೋತ ಹೋಗ್ತಾನೆ, ಒಬ್ಬ ಮನುಷ್ಯ ಬಂದು ನಾಶ ಮಾಡ್ಕೋತ ಬರ್ತಾನ. ಇಬ್ಬರಿಗೂ ಸಮಾಧಾನ ಇಲ್ಲ, ಇಬ್ಬರಿಗೂ ಸಮಾಧಾನ ಇಲ್ಲ. ನಿಸರ್ಗ ಹಂಗಲ್ಲ, ಎಲ್ಲ ಕೂಡಿ 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 ಬದುಕ್ತದೆ, ಕೂಡಿ ಬದುಕ್ತದೆ. ಒಂದೇ ಗಿಡದಾಗ ಎಷ್ಟು ಪಕ್ಷಿಗಳು, ಎಲ್ಲ ಥರ ಪಕ್ಷಿಗಳು ಕೂಡಿ ಬದುಕ್ತಾವ. ಇಲ್ಲಿ ಹಾಗಾಗ್ತಾ ಇಲ್ಲ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಆ ಬಳಿಕ ಹೇಳ್ತಾರೆ, ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಸುಮ್ಮನೆ ವ್ಯಸನಕ್ಕೆ ಹೋದರು ಜನ. ವ್ಯಸನಗಳು, ಯಾವ ವ್ಯಸನದಿಂದ ಆರೋಗ್ಯ ಹಾನಿಯಾಗ್ತದೆ, ಮನಸ್ಸಿನ ಸ್ವಾಸ್ಥ್ಯ ನಾಶ ಆಗ್ತದೆ, ಬೌದ್ಧಿಕ ಶಕ್ತಿ ಹ್ರಾಸ ಆಗ್ತದೆ, ಯಾವ ವ್ಯಸನದಿಂದ ಜೀವನದ ಸೊಬಗ ನಷ್ಟ ಆಗ್ತದೆ, ಅಂಥ ವ್ಯಸನಗಳಿಗೆ ಮನುಷ್ಯ ತನ್ನ ಜೀವನವನ್ನು ಹವಿಸಿದ. ಜೀವನ ಸುಮ್ಮನೆ ವ್ಯಸನಕ್ಕೆ ಹೋಯ್ತು ಅಷ್ಟೇ. ಈಗ ನೋಡಿದ ಅಲ್ಲಮಹಾಪ್ರಭು ಇಂದಿನ ಕಾಲ ಅಲ್ಲ, 900 ವರ್ಷಗಳ ಹಿಂದೆ ಅಲ್ಲಮಹಾಪ್ರಭು ಕಂಡ ದೃಶ್ಯ ಈ ಜಗತ್ತಿನೊಳಗ. ವ್ಯಸನಕ್ಕೆ ಹೋದೇವಿ, ಏನಲ್ಲ ಕುಡಿಯೋದಕ್ಕೆ ಹೋದೇವಿ, ಲೆತ್ತ ಆಡೋದಕ್ಕೆ ಹೋಯಿತು. ವ್ಯಸನಗಳು, ಯಾವ ವ್ಯಸನ ಪ್ರಾಡಕ್ಟಿವ್ ಅಲ್ಲ ಅಥವಾ ಉತ್ಪಾದಕಲ್ಲ ಅಂಥವು.
ಅಂಥವು ಏನೇ ಮನುಷ್ಯ ಮಾಡಿದರೂ ಉತ್ಪಾದಕ ಇರಬೇಕು. ಉತ್ಪಾದಕ ಅಂದರೆ ಒಂದಿಷ್ಟು ಕೆಲಸ ಮಾಡಿದರೆ ಒಂದು ಹೂವು ಅರಳಬೇಕು ಈ ಜಗತ್ತಿನಾಗ. ಒಂದಿಷ್ಟು ಕೆಲಸ ಮಾಡಿದರೆ ಒಂದು ಹಣ್ಣು ಬಿಡಬೇಕು. ಒಂದಿಷ್ಟು ಕೆಲಸ ಮಾಡಿದರೆ ಇಂಥ ಸ್ವಚ್ಛ ಸುಂದರ ಪರಿಸರ ತಯಾರಾಗಬೇಕು. ಹಾಗಾಗ್ತಾ ಇಲ್ಲ. ವ್ಯಸನಗಳು ಅಷ್ಟೇ, ವ್ಯಸನಗಳು. ತನ್ನ ಜೀವನ ಹಾಳು ಮಾಡ್ಕೋತಾನೆ, ಮಂದಿಯ ಜೀವನವನ್ನು ಹಾಳು ಮಾಡ್ತಾನೆ. ಇಂಥ ವ್ಯಸನಗಳಿಗೆ ಮನಸ್ಸು ಹಾಕಿದ ಲಕ್ಷ ಜನ ಹೋದರು. ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಲಯವಾಗಿ ಅಂದರೆ ನಷ್ಟಾಗಿ ಹೋದರು, ವ್ಯರ್ಥ ಜೀವನವನ್ನು ಸಾಗಿಸಿದರು ಅಂತ ಅಲ್ಲ ಮಹಾಪ್ರಭುದೇವರು. ನಮ್ಮ ಜೀವನ ಹೆಂಗೆ, ಅಂಥವರ ಜೀವನ ಹೆಂಗೆ ಅನ್ನೋದನ್ನು ಹೇಳ್ತಾರೆ ಅಲ್ಲ ಮಹಾಪ್ರಭುದೇವರು. ಸಂತರ ಬದುಕು ಒಂದು ಕಡೆ, ನಮ್ಮಂಥವ್ರ ಬದುಕು ಒಂದು ಕಡೆ. ನಮ್ಮ ಜೀವನ ತಮಂಥ ಗುರಿಯಾಗಿ ಸುಮ್ಮನೆ ಒಂದು ಯಾವುದೋ ಒಂದು ಚಟಕ್ಕೆ, ವ್ಯಸನಕ್ಕೆ, ಸಣ್ಣ ಪುಟ್ಟ ವ್ಯಸನಗಳೇ ಬದುಕನ್ನೆಲ್ಲ ಆಕ್ರಮಿಸಿ ಬಿಡ್ತಾವ. ಹಂಗೆ ಇಲ್ಲೇನು ಒಂದು ಸಣ್ಣದು, ಇದೇನು ಭಾಳ ದೊಡ್ಡದೇನು, ಒಂದು 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 ಬಟ್ಲಷ್ಟೇ. ಅದೇನು ದೊಡ್ಡದ? ಒಂದೇ ಬಟ್ಲ. ಕುಡ್ದ ಅದು ಹಿಡಿತು, 100 ವರ್ಷ ಬದುಕದ, ಆದರೆ ಅದಕ್ಕಾಗಿಯೇ ಬದುಕದಷ್ಟೆ. ಕುಡ್ದ ಬದುಕಿ ಜಗತ್ತಿನ ವೈಭವವನ್ನು ನೋಡಲಿಕ್ಕಾಗಲಿಲ್ಲ. ಹಿ ವಾಸ್ ಹಿಯರ್ ಟು ಎಂಜಾಯ್ ದ ಕ್ರಿಯೇಷನ್ ಆಫ್ ದ ಡಿವೈನ್. ಅದ್ಭುತ ಜಗತ್ತ ಇದು. ಇಂಥ ಜಗತ್ತನ್ನು ಅನುಭವಿಸಬೇಕಾಗಿತ್ತು, ಆದರೆ ಹೋಯಿತಷ್ಟೇ. ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಆ ಬಳಿಕ ಮುಂದಿನ ಮಾತು ಹೇಳ್ತಾನೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಮತ್ತೊಂದು ಎಷ್ಟು ಚಂದ ಹೇಳ್ತಾನೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಮನಸ್ಸಿನ ಬಯಕೆಗಳನ್ನು ಈಡೇರಿಸೋದಕ್ಕಾಗಿ ಜೀವನ ಹೋಯಿತು. ಇಷ್ಟೆಲ್ಲ ಜೀವನ ಇದು ಹೋಗಿದ್ದ ಎದಕ್ಕೆ ಅಂದರೆ ಈ ಮೂರಕ್ಕಾಗಿ. ಗುಹೇಶ್ವರ, ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ. ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ. ಹೇಳಿ, ಗುಹೇಶ್ವರ, ನಿನಗಾಗಿ ಬಾಳಿ ಬದುಕಿದವರು ಎಷ್ಟು ಜನ? ನಿನ್ನ ಜಗತ್ತನ್ನು ಅನುಭವಿಸೋದಕ್ಕಾಗಿ ಬಾಳಿ ಬದುಕಿದವರು ಎಷ್ಟು ಜನ? ಎಷ್ಟು ಜನ ಹೇಳಿ? ನಿನಗಾಗಿ ಬಾಳಿದವರು ಎಷ್ಟು ಜನ? ಅಲ್ಲ ಮಹಾಪ್ರಭುಗಳಿಗೆ ಒಬ್ಬರು ಕಾಣಲಿಲ್ಲ. ಅಂದರೆ ನಮ್ಮ ಬದುಕು ಹೆಂಗೆ ನಡೆದದ ಅನ್ನೋದರ ಸುಂದರವಾದ ಚಿತ್ರಣವನ್ನು ಅಲ್ಲ ಮಹಾಪ್ರಭುದೇವರು ಕೊಟ್ಟರು. ಅಲ್ಲ ಮಹಾಪ್ರಭುದೇವರು ಕೊಟ್ಟರು. ಹೆಂಗದ ನಮ್ಮ ಲಕ್ಷ್ಯ? ಇಲ್ಲೇ ಕೂತೇವಲ್ಲ, ಇಲ್ಲೇ ಕೂತೇವಿ. ಒಂದು 10 ನಿಮಿಷ ಒಂದು ಕಡೆ ನಮ್ಮ ಲಕ್ಷ್ಯ ಉಳಿಯೋದು ಬಹಳ ಕಷ್ಟ ಆಗ್ತದೆ, ಇಲ್ಲವೇನು? ಸುಮ್ಮನೆ ಇಲ್ಲಿ ಕುಂತಲ್ಲೇ ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅನ್ನಿಸ್ತದೆ. ಇಂಥ ಸತ್ಸಂಗದೊಳಗೆ ಹಿಂಗೆ ಮನಸ್ಸು ಕೆಲಸ ಮಾಡ್ತದಂದರೆ ಹೆಂಗಿರಬೇಕದ? ಹೆಂಗಿರಬೇಕು? ಎಷ್ಟು ಮಸ್ತದ. ಒಂದು ಮಂಗ ಹಿಂಗೆ ಓಡಾಡಿದರೆ ಮನಸ್ಸು ಚಲಿಸಿ ಬಿಡ್ತದ. ಎಷ್ಟು ವಿಚಿತ್ರದ. ಹಂಗೆ ಇಂಥದ್ರಾಗ ಇನ್ನು ಶಬ್ದಗಳು, ಸ್ಪರ್ಶಗಳು, ರೂಪಗಳು, ರಸಗಳು ಇಂಥವೆಲ್ಲ ಹಿಂಗೆ ಹರವಿ ಬಿಟ್ಟರೆ ಮನುಷ್ಯನ ಮನಸ್ಸು ಎಷ್ಟು ಹರವು ಬೇಡ ಹೇಳಿ? ಎದರ ಹಿಂದೆ ಹೋದೇವಿ, ಎಲ್ಲದರ ಹಿಂದೆ ಹೋದೇವಿ ಅಷ್ಟೆ. ಮಹಾಭಾರತ ಅಂದರೆ ಏನು? ರಾಮಾಯಣ ಅಂದರೆ ಏನು? ವ್ಯಾಸ ಎಷ್ಟು ಅದ್ಭುತವಾದ ಕಥೆಗಳನ್ನೇ ಬರೆದ, ಕಥಾ ಬರೆದ. ಯಾರ ಸಲುವಾಗಿ? ಎಲ್ಲ ನಮಗಾಗಿ ಒಂದಿಷ್ಟು ಕಥೆ ಬರೆದ ಅಷ್ಟೆ. ಏನು ಬರೆದ? ಈ 3 ಬರೆದ.
ಕಾಮ ಗುರಿಯಾಗಿ ಹೋದವರು, ಅಂತಮಂಥ ಗುರಿಯಾಗಿ ಹೋದವರು, ದೇಶ ಗುರಿಯಾಗಿ ಹೋದವರ ಕಥೆ ಬರದಷ್ಟೇ. ಪುರಾಣಗಳನ್ನು ಬರೆದ, ಎದಕ್ಕೆ ಬರೆದ? ಕಲಿಬೇಕು ಅಂತ ಬರೆದ ಅಷ್ಟೇ. ಹೆಂಗೆ ಬದುಕ್ಯಾರ, ಹೆಂಗೆ ಬದುಕನ್ನು ಹಾಳು ಮಾಡಿಕೊಂಡಾರ, ಇದರ ಸುಂದರ ಚಿತ್ರಣ ಎಲ್ಲಾದರೂ ಕಾಣೋದಿದ್ದರೆ ವ್ಯಾಸನ ಗ್ರಂಥಗಳಲ್ಲಿ ಎಂಥ ಸುಂದರ ಚಿತ್ರಣ, ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ, ಹೆಂಗೆ ಜೀವನದ ಸೊಬಗು ನಷ್ಟ ಆಗ್ತದೆ. ಹಾಗಷ್ಟೆ ಕಳಿತೀವಿ. ಮಹಾಭಾರತ ಸುಮ್ಮನೆ ನೋಡಿ ಏನದ ಅಲ್ಲೇ ಏನೇನು ಹೇಳ್ಯಾನ ವ್ಯಾಸ ಮಹರ್ಷಿ, ಎಷ್ಟು ಚೆನ್ನಾಗಿ ಹೇಳ್ಯಾನ, ಏನು ವರ್ಣ ಮಾಡ್ಯಾನ. ಎಲ್ಲ ಕಥೆಗಳೇ, ನೂರಾರು ಸಾವಿರಾರು ಕಥೆಗಳನ್ನು ಬರೆದಾನ. ಪ್ರತಿಯೊಂದು ಕಥೆಯಲ್ಲಿ ಒಂದೊಂದಷ್ಟೇನಾದರೂ ಒಂದಿಷ್ಟು ಇಂಥದೇ. ನಾವು ನಮ್ಮ ಹೆಸರಲ್ಲೇ ಯಾರಾದರೂ ಕಥೆ ಬರೆದ್ರೆ ನಾವು ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ವ್ಯಾಸ ಮಹರ್ಷಿ ಅಂಥವ್ರ ಹೆಸರ ಬರೆದು ಕಥೆ ಬರೆದ, ನಮ್ಮ ಕಥೆನೇ ಬರೆದ, ಅವ್ರ ಹೆಸರು ಹಾಕದ ಅಷ್ಟೇ. ನಮ್ಮದೇ ಕಥೆ, ಅವ್ರ ಹೆಸರು ಅವ್ರದ್ದು ಅಂತ ನಾವು ನೋಡ್ತೇವೆ, ಕೇಳ್ತೇವೆ, ಕಲಿತೇವೆ. ನಮ್ಮದಾಗಿದ್ದರೆ ಹೋರಾಟಕ್ಕೆ ಇಳಿತಿದ್ದೇವೆ. ಅದಕ್ಕೆ ವ್ಯಾಸ ಹಂಗೆ ಮಾಡಿದ್ದು. ಪಾಂಡವರು ಅಂತಲ್ಲ, ಕೌರವರು ಅಂತಲ್ಲ, ನಾವೇ ಪಾಂಡವರು, ನಾವೇ ಕೌರವರು. ನಮ್ಮ ಜೀವನದಾಗ ಒಂದಿಷ್ಟು ಇಸ್ಪೇಟ, ಲೆತ್ತ, ಪಗಡಿ ಬಂತಷ್ಟೇ. ಸುಮ್ಮನೆ ಒಂದು ಕಥೆ ಸುಂದರವಾಗಿ ಹೆಣದ. ಎಲ್ಲಿಗೆ ಹೋಯಿತು ಅಂದರೆ ಎಲ್ಲ ತಪ್ಪಿ ಹೋಯಿತು. ಹಂಗೆ ಬಾಳಿ ಬದುಕಿದ್ರದ. ಟಾಯಂಬಿ ಅಂತ ಒಬ್ಬ ಇತಿಹಾಸ ತಜ್ಞ, ಬಹಳ ದೊಡ್ಡ ಇತಿಹಾಸ ತಜ್ಞ, ಜಗತ್ತು ಕಂಡ ದೊಡ್ಡ ಶ್ರೇಷ್ಠ ಇತಿಹಾಸ ತಜ್ಞ. ಇತಿಹಾಸದ ಪುಟಗಳನ್ನು ಆತ ತೂಗಿದವ. ಇಂಥ ಮಹಾವಿಜ್ಞಾನಿ, ಐತಿಹಾಸಿಕ ವಿಜ್ಞಾನಿ ಜಗತ್ತನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ಜಗತ್ತಿನ ಎಲ್ಲ ದೇಶಗಳು, ಎಲ್ಲ ಜನಾಂಗ ಒಂದೇ ರೀತಿ ಬದುಕ್ತಾವ. ಎದಕ್ಕೆ ಬದುಕ್ತಾವ? ಬದುಕ್ತಾವ. ಹೆಂಗೆ ಬದುಕ್ತಾವ? ಸ್ವಲ್ಪ ಕಟ್ಕೋತಾವ ಜೀವನವನ್ನು. ಒಂದು ದಿವಸ ಎಲ್ಲವನ್ನು ನಾಶ ಮಾಡಿಬಿಡ್ತಾವ. ಇದು ಜೀವನ. ಇತಿಹಾಸದ ಪುಟಗಳೇ ಅಷ್ಟೇ. ಹಿಂಗೆ ಬರ್ತಾರೆ, ಈಗ ಬರ್ತಾರೆ, ಒಂದು ರಾಜ್ಯ ಕಟ್ತಾರೆ, ಸ್ವಲ್ಪ ದಿವಸ ಅದು ಬೆಳೀತದೆ, ಮುಂದೆ ಅದು ಅಳಿತದೆ, ಹೋಗಿ ಬಿಡ್ತಾರೆ. ಇಷ್ಟೇ ಆಗ್ಯದ ಎಲ್ಲ ಕಡೆ. ಯಾವ ರಾಜ್ಯವೂ ಶಾಶ್ವತವಾಗಿ ಉಳಿದಿಲ್ಲ, ಯಾವ ವ್ಯಕ್ತಿಯೂ ಶಾಶ್ವತವಾಗಿ ಉಳಿದಿಲ್ಲ, ಯಾವ ಸಂಪತ್ತ ಕೀರ್ತಿಯೂ ಶಾಶ್ವತವಾಗಿ ಉಳಿದಿಲ್ಲ. ಆದರೆ ಮನುಷ್ಯ ಅದಕ್ಕಾಗಿ ಧಾವಿಸೋದನ್ನು, ಹೋರಾಟ ಮಾಡೋದನ್ನು ಬಿಟ್ಟಿಲ್ಲ. ಇಷ್ಟ ವ್ಯತ್ಯಾಸ. ಸಂತರಿಗೆ ನಮಗೆ ಇರೋ ವ್ಯತ್ಯಾಸ ಎಷ್ಟು ಅಂದರೆ ಇಷ್ಟು. ಇದು ವ್ಯತ್ಯಾಸ. ಇದನ್ನು ಕಡಿಮೆ ಮಾಡಬೇಕಲ್ಲ, ಏನು ಮಾಡಬೇಕು? ನಮ್ಮ ಜೀವನ ಚಂದ ಆಗೋದು ಬೇಡೇನು? ಯಾರು ಬಯಸೋದಿಲ್ಲ ಹೇಳಿ? ನಮ್ಮ ಬದುಕು ಚಂದ ಆಗಬೇಕು. ಯಾವ ಧರ್ಮ ಇದ್ರೇನು, ಯಾವ ಮತ ಇದ್ರೇನು, ಯಾವ ಜಾತಿ ಇದ್ರೇನು, ಯಾವ ಪಂಥ ಇದ್ರೇನು, ನಮ್ಮ ಜೀವನ ಚಂದ ಆಗೋದು ಬೇಡವೇ? ನಮ್ಮದು ಉದ್ದೇಶ ಏನು? ಜೀವನದ ಉದ್ದೇಶ ಏನು? ಸುಂದರವಾಗಿ ಬದುಕೋದಲ್ಲೇ, ಚೆನ್ನಾಗಿ ಬದುಕಬೇಕು. ಮನುಷ್ಯ ಅದ್ಭುತ ಜೀವನವನ್ನು ಸಾಗಿಸಬೇಕು. ಹೆಂಗೆ ಬದುಕಿರಬೇಕು ಅಂದರೆ ಬದುಕ ನಮಗೆ ಸಂತೋಷ ಕೊಟ್ಟು ಹಾಗೆ ನಾವು ಬಾಳೋದು, ಬದುಕೋದು. ಅಂಥ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗಿಯೇ ಒಂದಿಷ್ಟು ಚಿಂತನೆ ಮಾಡೋದಷ್ಟೆ. ಅಂಥವ್ರು ಆಗಿ ಹೋಗ್ಯಾರಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ದೇಶದೊಳಗೆ ಅನ್ರಿ ಅಥವಾ ಪರದೇಶಗಳಲ್ಲಿ ಅನ್ರಿ ಎಷ್ಟು ಜನ ಆಗಿ ಹೋಗಿಲ್ಲ ಹೇಳಿ? ಎಷ್ಟು ಒಳ್ಳೆ ಜೀವನವನ್ನು ಸಾಗಿಸಿ ಹೋಗ್ಯಾರ. ಬಡತನ ಇದ್ದವರು ಹೋದಾರೆ, ಶ್ರೀಮಂತರಿದ್ದವರು ಹೋದಾರೆ. ಬಡವ ಶ್ರೀಮಂತ ಅನ್ನುವ ಭಾವಿಲ್ಲ. ಬಡವನಿದ್ರೂ ಸಂತೋಷವಾಗಿ ಬದುಕಿದಂಥ ಸಂತರದಾರ. ಶ್ರೀಮಂತರಿದ್ದರೂ ಸಹಿತ ಸಂತೋಷವಾಗಿ ಬದುಕಿದಂಥ ಶರಣರದಾರ. ಎಲ್ಲರೂ ಅದಾರ. ಸಂಪತ್ತು ಮಹತ್ವದ್ದಲ್ಲ,
ಚೆನ್ನಾಗಿ ಬದುಕೋದು ಭಾಳ ಮಹತ್ವದ್ದದು. ಚೆನ್ನಾಗಿ ಬದುಕೋದು ಭಾಳ ಮಹತ್ವದ್ದು. ಸಾಕ್ರೆಟಿಸ್ ಅಂತಿದ್ದ ಒಬ್ಬ ಬಹಳ ದೊಡ್ಡ ಅನುಭಾವಿ. ಜಗತ್ತು ಅಂಥವನನ್ನು ನೋಡೋದೇ ಕಷ್ಟ. ನಮ್ಮಲ್ಲಿ ಹೆಂಗೆ ಚನ್ನಬಸವಣ್ಣ ಅಥವಾ ಅಲ್ಲಮಹಾಪ್ರಭು, ಹಂಗೆ ಸಾಕ್ರೆಟಿಸ್ ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಆತ ಮಾತನಾಡ್ತಾ ಇದ್ದರೆ ಇಡೀ ಗ್ರೀಕ್ ದೇಶದ ಯುವಕರು ಕಿವಿ ಕೊಟ್ಟು ಕೇಳಬೇಕು. ಹಂಗೆ ಎಲ್ಲರನ್ನ ಬುದ್ಧಿವಂತ ಮಾಡಿಬಿಟ್ಟು ಯುವಕರ ಮನಸ್ಸಿನಲ್ಲಿ ಜ್ಞಾನದ ಪಿಪಾಸೆಯ ದೀಪ ಹಚ್ಚಿದ ಇಂಥ ಆತ ಸಾಕ್ರೆಟಿಸ್. ಆದರೆ ಏನು ಮಾಡೋದು, ಮನ್ಯಾಗ ಉಣ್ಣಾಕಿರಲಿಲ್ಲ ಅಷ್ಟೆ. ಉಣ್ಣಾಕ ಮನೆಯೊಳಗೆ 4 ಬ್ರೆಡ್ಗಳಿರಲಿ. ಉಣ್ಣಾಕ ಕಷ್ಟ, ಉಡಾಕ ಕಷ್ಟ. ಬರೇ ಒಂದು ಬಟ್ಟೆ ಸುತ್ತಕೊಂಡು ಬಾಳಿ ಬದುಕಿದಂಥ ಮನುಷ್ಯ. ಆದರೆ ಇಂದಿಗೂ ಜಗತ್ತು ಅವನನ್ನು ಮರೆಯೋದಿಲ್ಲ. ಹಂಗೆ ಬಾಳಿದ. ಅವನ ಹೆಂಡತಿ ಯಾವಾಗಲೂ ಜಗಳ ತೆಗಿತಿದ್ಲು. ಯಾಕೆ ಇವ ಗಳಿಸ್ತಿರಲಿಲ್ಲ ಅಂತ ಜಗಳ, ಉಣ್ಣಾಕಿಲ್ಲ ಅಂತ ಜಗಳ, ತಿನ್ನಾಕಿಲ್ಲ, ಉಡಾಕಿಲ್ಲ ಅಂತ. ಇಂಥ ಮಹಾ ಮನುಷ್ಯ ನೋಡಬೇಕು. ಆದರೆ ಇಷ್ಟೆಲ್ಲ ಬಡತನ ಇದ್ದರೂ ಸಹಿತ ನಕ್ಕೋತು ಬಾಳಿದ. ಅದನ್ನು ನಾವು ಕಲಿಯೋದಲ್ಲೇ. ನಾವೇನು ಸಾಕ್ರೆಟಿಸ್ನಂಗೆ ಆಗಬೇಕಾಗಿಲ್ಲ. ಆದರೆ ಸಾಕ್ರೆಟಿಸ್ ಬದುಕದಂಗೆ ಬದುಕಲಿಕ್ಕೆ ಬರ್ತದೆ ಅಷ್ಟೇ. ಬಡತನ ಇದ್ರೇನಾಯಿತು, ಸಿರಿತನ ಇದ್ರೇನಾಯಿತು. ಸಿರಿತನ ಸಂತೋಷಕ್ಕೆ ವಿರೋಧ ಅಲ್ಲ, ಬಡತನವೂ ವಿರೋಧ ಅಲ್ಲ, ಮನಸ್ಸು ಅಷ್ಟೇ. ಮನಸ್ಸು. ಇಲ್ಲೊಂದೆರಡು ಹೂವು ಇಟ್ಟಾರೆ. ಇದೊಂದು ಬ್ಯಾರೆ ಹೂವು, ಇದೊಂದು ಬ್ಯಾರೆ ಹೂವು. ಇದು ಗುಲಾಬಿ. ಇಲ್ಲೊಂದದ, ಇದು ಹೆಸರೇ ಇಲ್ಲ. ಇಂಥದ್ದೊಂದು ಸಣ್ಣ ಹೂವು, ಬಹಳ ಚಿಕ್ಕದಾದ ಹೂವು. ಹೋಲಿಸಿದರೆ ಇದನ್ನು ಯಾರೂ ಮೆಚ್ಚಿಕೊಳ್ಳೋದಿಲ್ಲ, ಅಷ್ಟು ಬೆಲೆ ಇದಕ್ಕೆ. ಆದರೆ ಎರಡೂ ಅರಳ್ಯಾವ. ಹೌದಲ್ಲ ಹೇಳಿ? ಎರಡೂ ಸುಂದರನೇ ಅದಾವ. ನಾನು ಸಣ್ಣವ, ನಾನು ಇಷ್ಟ ಅದೀನಿ, ನಂದು ಹೆಂಗೆ ಅಂತ ಇದು ಅತ್ತಿಲ್ಲ. ಇದು ನಾನು ಹಿಂಗೆ ಬಹಳ ದೊಡ್ಡವ ಅಂತ ಇದು ಹೆಮ್ಮೆ ಪಟ್ಟಿಲ್ಲ. ಬೋತ್ ಆಫ್ ಅಸ್ ಆರ್ ಫ್ಲವರ್ಸ್ ಅಷ್ಟೆ. ನಾವಿಬ್ಬರೂ ಹೂಗಳೇ. ನೀನು ದೊಡ್ಡ ಹೂವ, ನಾನು ಸಣ್ಣ ಹೂವ. ಹೂವ ಅನ್ನೋದು ಒಂದೇ, ದೊಡ್ಡದೇನು ಸಣ್ಣದೇನು. ಹಾಗೆ ಸಂತೋಷಿ ಅನ್ನೋದು ಒಂದೇ. ಶ್ರೀಮಂತ ಸಂತೋಷ ಏನು, ಬಡತನದ ಸಂತೋಷ ಏನು. ಸಂತೋಷ ಅಂತದ ಅಲ್ಲ, ಅದು ಬಹಳ ಮಹತ್ವದ್ದು. ಇಟ್ ಈಸ್ ಕಾಮನ್ ಟು ಬೋತ್ ಆಫ್ ದೆಮ್. ಅದು ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಅಂಥ ಸಂತೋಷಕ್ಕಾಗಿ ಇದು ಬೇಕು ಬೇಡ ಇಲ್ಲ, ಬಡತನ ಬೇಕು ಬೇಡ ಇಲ್ಲ. ಬಡವರಿಗೆ ಸಂತೋಷ ಆಗ್ತದೆ ಅಥವಾ ಸಿರಿವಂತರಿಗೆ ಸಂತೋಷ ಆಗ್ತದಂತ ಏನಿಲ್ಲ. ಸಂತೋಷ ಅನ್ನೋದು ಯಾರಿಗಾದರೂ ಸರಿ. ಸಂತೋಷಿಯೇ ಸಂತ, ಸಂತೋಷಿಯೇ ಶರಣ. ಸಂತನಾಗೋದು ಅಂದರೆ ಏನರೇ ಮಾಡೋದಲ್ಲ, ಸಂತೋಷವಾಗಿರೋದು. ಸಾಕ್ರೆಟಿಸು ಹಾಗೆ ಮನೆಯಾಗೇನೂ ಇರಲಿಲ್ಲ. ಮನೆ ಇತ್ತು, ಅದರ ಮನೆಯಾಗ ಸಾಮಾನು ಇರಲಿ. ಜನರ ಪ್ರೇಮ, ಅದ್ಭುತ ಜನಪ್ರೇಮ. ಎಲ್ಲ ಸಿರಿವಂತರ ಮಕ್ಕಳು ಸಾಕ್ರೆಟಿಸನ ಶಿಷ್ಯರು. ಆದರೆ ಸಾಕ್ರೆಟಿಸು ಒಂದು ದಿವಸ ಅವ್ರ ಕಡೆ ಹೋಗಲಿಲ್ಲ. ಅವನ ಕಡೆ ಜನ ಬಂದರು. ಎಲ್ಲಿವರೆಗೆ ಅಂದರೆ ಮನೆತನದ ಬಡತನ. ಹೆಂಡತಿ ತಾಪ ಆಗಿ ಈತ ಅಲ್ಲೆಲ್ಲ ನಿಂತುಕೊಂಡು ತನ್ನೆಲ್ಲ ಈ ಯುವಕರಿಗೆ, ಹುಡುಗರಿಗೆ ಆತ ಉಪದೇಶ ಮಾಡ್ತಿರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಅಲ್ಲಿ ಬಂದು ಹೆಂಡತಿ ಬೈತಿರಬೇಕು. ಅಲ್ಲಿ
ಹೊಲಸ ನೀರನ್ನು ತಂದು ತಲೆ ಮೇಲೆ ಹಾಕ್ತಿರಬೇಕು. ಹಿಂಗೆ ಯಾರು ಮಾಡ್ತಾರೆ? ಹಿಂಗೆ ಯಾರೇ ತಡ್ಕೋತಾರೇನು? ಸಾಕ್ರೆಟಿಸು ಹೀಗ ಹುಡುಗರೆಲ್ಲ ಸುತ್ತಮುತ್ತ ಹೆಂಡತಿ ಬಂದು ಮುಸ್ರೆ ನೀರ ಚೆಲ್ಲಿದರೆ ಸಿಟ್ಟಿಗೆದ್ದು ಏನು ಮಾಡಬೇಕು ಪಾಪ? ಮನ್ಯಾಗ ಏನಿಲ್ಲ, ಊಟಕ್ಕರೆ ಬರ್ತಾನೆ, ಏನೂ ತರಂಗಿಲ್ಲ. ಮತ್ತೇನು ಮಾಡಬೇಕು? ಏನು ಮಾಡೋದು? ಅದಕ್ಕೆ ಆಕೆ ಸುರಿತಿದ್ಲು. ಸಾಕ್ರೆಟಿಸು ನಗುತ್ತಿದ್ದ. ಇದು ವೈಶಿಷ್ಟ್ಯ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ ಒಂದು ದಿವಸ. ಅವರು ಮುಸುರಿ ಹಾಕಬೇಕು, ನೀವು ನಗಬೇಕು. ಯಾವಾಗ ಆಗತ್ತದಲ್ಲ ಅವಾಗ ಸಂತರು ಶರಣರು ಅಷ್ಟೆ. ಸಂತರು ಶರಣರು ಮಜಾದಾಗಿರೋದು. ಮತ್ತು ಸಿಟ್ಟಿಗೆ ಹೇಳಬೇಡ ಅಂತ ನಾನು ಹೇಳ್ತಾ ಇಲ್ಲ. ಸಿಟ್ಟಿಗೆ ಹೇಳಾಗಿ ಎಷ್ಟು ಹೇಳ್ಬೇಕೋ ಅಷ್ಟೇ. ಆದರೆ ಹಿಂಗೂ ಆಗಬೇಕು, ಹಾಗೂ ಇರಬೇಕು. ಎರಡರ ಮಧ್ಯ ಸಮತೋಲ ಇರಬೇಕಷ್ಟೇ. ತಲೆ ಯಾಕೆ ಕೆಡಿಸ್ಕೊಳ್ಳೋದು ಭಾಳ? ಒಂದು ಕ್ಷಣ ದುಃಖ ಆಗ್ತದೆ, ಒಂದು ಕ್ಷಣ ಸುಖ ಆಗ್ತದೆ, ಒಂದು ಕ್ಷಣ ಸಿಟ್ಟು ಬರ್ತದೆ, ಒಂದು ಕ್ಷಣ ಸಮಾಧಾನ ಇರ್ತದೆ. ಬಂದದ್ದೆಲ್ಲ ಹೋಗ್ತದೆ, ಆರಾಮಿರ್ತೇವೆ ಅಷ್ಟೇ. ಇದು ಸಂತ ಶರಣ. ಸಂತರು ಶರಣರು. ಹಾಗೆ ಬಾಳಿ ಬದುಕೋದಲ್ಲ, ಅದು ಮಹತ್ವದ್ದು. ಶ್ರೀಮಂತೇನೂ ಬಡವೇನು. ಅವಾಗ ಸಾಕ್ರೆಟಿಸನಿಗೆ ಶಿಷ್ಯರು ಕೇಳ್ತಾರೆ, ಗುರುಗಳೇ ಏನಿದೆಲ್ಲ ನಮ್ಮ ಎದುರಿಗೆ ನಿನ್ನ ಅಪಮಾನ ನಡೀತಾ ಇದೆ ಅಂತ. ಇಂಥ ಹೆಂಡತಿಯನ್ನು ಡೈವೋರ್ಸ್ ಕೊಡು ಅಂದರು. ಆವಾಗ ಸಾಕ್ರೆಟಿಸ್ ಹೇಳ್ದ, ಆಕೆ ಹಂಗೆ ಅದಾಳಂತ ತಿಳ್ಕೊಂಡು ನಾ ಹಿಂಗೆ ಅದೀನಿ ಅಂತ. ನಾನು ಸಂತನಾಗಿದ್ದು ಶರಣನಾಗಿದ್ದು ನನ್ನಿಂದ ಅಲ್ಲ, ಅವರಿಂದ. ಎಷ್ಟು ಚಂದ ಹೇಳ್ದ. ಆ ಮಾತು ಎಷ್ಟು ಮಸ್ತದ. ಅಲ್ಲಿಂದ ಅವ್ರ ಹೆಂಡತಿ ಕೇಳಿದರು, ಬೈತೆಲ್ಲ ಇಷ್ಟು ಯಾಕೆ ಬಿಟ್ಟು ಹೋಗಬಾರದು ಅಂತ ಕೇಳಿದರು. ಆಕೆ ಹೇಳಿದ್ಲು, ಬಯಸ್ಕೊಳ್ಳೋರು ಯಾರು ಸಿಗ್ತಾರೆ ನಮಗೆ ಅಂತ. ಯಾರು ಸಿಗ್ತಾರೆ? ಹಣ ಕೊಟ್ಟರೆ ಸಿಗ್ತಾರೇನು? ಪುಕ್ಕಟ ಬಯಸ್ಕೋತಾನೆ. ಏನು ಹಾಕ್ಸಿದ್ರು ಹಾಕ್ಸ್ಕೋತಾನೆ. ಎಷ್ಟು ಸಂತನಂಥ ಜ್ಞಾನಿ ಮನುಷ್ಯ ಪತಿ ಅಂತದಾನ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಅಂದ್ಲು. ಅದರ ಬೈಯೋದು ಬಿಡ್ತಿದ್ದಿಲ್ಲ ಅಷ್ಟೇ. ಹೇಗದ ಮಸ್ತ್ ಹೆಂಗದೆ ವಿಚಾರ ಮಾಡಿ. ಜೀವನ ಅಂದ್ರೆ ಒಂದು ಥರ ಲೀಲಾ ಅಂತಿರಬೇಕೇ ವಿನಃ ಭಾಳ ತಲೆ ಕಾಯಿಸ್ಕೊಳ್ಳೋದಲ್ಲ, ಭಾಳ ಗಂಭೀರವಾಗಿರೋದಲ್ಲ. ಮಸ್ತಾಗಿರ್ಬೇಕು. ಏನು ಕೊರತೆ ಅದ ಈ ಜಗತ್ತಿನಾಗ? ಹಂಗೆ ಸಾಕ್ರೆಟಿಸ್ ಬಹಳ ಅದ್ಭುತವಾದ ಮನುಷ್ಯ. ಅವನ ಜೀವನ ಘಟನೆಗಳು ನೋಡಬೇಕು, ಒಂದೊಂದು ನೋಡಬೇಕು. ಅದ್ಭುತ. ಹಂಗೆ ನಮ್ಮ ದೇಶದೊಳಗೂ ಸಹಿತ ಅಲ್ಲಮಹಾಪ್ರಭು ಹೇಳ್ತಾರೆ, ಹಿಂಗೆ ಆಗ್ಯಾರ, ಹಿಂಗೆ ಆಗದೆ ಇದ್ರೆ ಬಹಳ ಚಲೋ ಆಗ್ತದೆ ಅಂತ. ಯಾಕೆ ಹೋರಾಟ ಮಾಡ್ತೀರ? ಶ್ರೀಮಂತರಾಗ್ರಿ ಬಡವರಾಗ್ರಿ, ಆದರೆ ಬಡತನ ಅದ ಅಂತ ತಾಪ ಬೇಡ, ಶ್ರೀಮಂತಿಕೆ ಅದ ಅಂತ ಹೆಮ್ಮೆ ಬೇಡ. ಎರಡರ ಮಧ್ಯದಲ್ಲಿ ಸಮರೂಪ ಅದ. ಸಮರೂಪ ಯಾಕೆ ಅಂದರೆ ಎರಡೂ ಶಾಶ್ವತ ಅಲ್ಲ. ಎರಡೂ ಶಾಶ್ವತ ಅಲ್ಲ. ಶ್ರೀಮಂತಿಕೆನೂ ಶಾಶ್ವತ ಅಲ್ಲ, ಬಡತನವೂ ಶಾಶ್ವತ ಅಲ್ಲ. ಎರಡೂ ಅಲ್ಲ. ಎರಡು ಬರ್ತಾವ ಹೋಗ್ತಾವ. ಆಗಮ ಅಪಾಯಿನ ತಾನ್ ತಿತಿಕ್ಷಸ್ವ ಭಾರತ. ಆಗಮ ಅಪಾಯಿನ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ. ಆಗಮಾಪಾಯಿನ ಬರ್ತಾವ ಹೋಗ್ತಾವ, ಬರ್ತಾವ ಹೋಗ್ತಾವ. ಸುಖ ದುಃಖ ಇರೋದೇ ಜೀವನದಾಗ ಬರಲಾರ್ದೆ ಇನ್ನೇನು ಎಲ್ಲಿ ಬರ್ತಾವ? ನಮ್ಮ ಯಾತ್ಸರದೇವಿ ಅಂತ ಅದರ ಅರ್ಥ. ಇದಕ್ಕೇನು ಸುಖನೂ ಇಲ್ಲ, ಟೇಬಲ್ಕ್ಕೆ ದುಃಖನೂ ಇಲ್ಲ. ಇಲ್ಲಿಟ್ಟರೂ ಸರಿ, ಮತ್ತೆಲ್ಲಿಟ್ಟರೂ ಸರಿ. ಇದಕ್ಕೇನು ಸುಖ ದುಃಖದ ಏನು? ಹೂ ಇಟ್ಟರೂ ಸರಿ, ಕಸ ಇಟ್ಟರೂ ಸರಿ. ಅದೇನು ತಕರಾರು ಮಾಡೋದಿಲ್ಲ, ಅದಕ್ಕೆ ಗೊತ್ತೂ ಇಲ್ಲ. ಸುಖ ದುಃಖ ಆಗ್ತಾವ. ಇದರ ಅರ್ಥ ಏನು ಅಂದ್ರೆ ನಾವು ಜೀವಂತದೇವಿ, ನಮಗೆ ಪ್ರಜ್ಞಾದ ಅಂತ ಅರ್ಥ. ಅದರ ಸುಖ ಬರ್ತಾವ, ಸುಖ ಹೋಗ್ತಾವ. ಅದ್ರ ಕೂಡ ನಮ್ಮ ಮನಸ್ಸು ಹೋಗಬಾರ್ದು.
ನಮ್ಮ ಮನಸ್ಸು ಬರಬಾರದು, ಮನಸ್ಸು ಶಾಂತವಾಗಿರಬೇಕು. ಅದು ಅಂಥ ಜೀವನವನ್ನು ಸಾಗಿಸಬೇಕು. ಅದು ಜೀವನದ ಗುರಿ ಅದು ಜೀವನದ ಗುರಿ. ಇರೋ ತಕ, ಈ ಭೂಮಂಡಲದಲ್ಲಿ ಇರೋ ತಕ ಮುಂದೇನಾಗ್ತದೆ ಆ ಮಾತು ಬೇರೆ. ಇರೋ ತಕ ಚೆಂದಾಗಿರೋದು, ಮಸ್ತಾಗಿರೋದು, ಕೊರತೆ ಮಾಡ್ಕೋಬಾರ್ದು. ದುಡಿಯೋದದೆ, ಗಳಿಸೋದದೆ, ಕೊರತೆ ಮಾಡ್ಕೋಬಾರ್ದು. ಆದರೆ ತಲೆ ತಾಪ್ ಮಾಡ್ಕೋಬಾರ್ದು ಅಷ್ಟೇ. ತಲೆ ತಣ್ಣಗಿಟ್ಟುಕೊಳ್ಳೋದಕ್ಕೆ ಸಂತ ಜೀವನ ಅಂತಾರೆ. ತಲೆ ಮೇಲ ಕಾಯ್ತಾ ಇದ್ದರೆ ಅದೇ ಸಂಸಾರ ಜೀವನ. ಇವೆರಡು ನಮ್ಮದೆಲ್ಲ ಸಂಸಾರ ಜೀವನ. ತಾಪ ಭಾಳ ಮಾಡ್ಕೋತೀವಿ. ಅವ್ರದ್ದೆಲ್ಲ ಅದು ಅಂಥ ಜೀವನ, ಸಂತ ಜೀವನ. ಯಾಕೆ? ತಣ್ಣಗದಾರ. ಇದು ವ್ಯತ್ಯಾಸ. ಇಂಥ ಜೀವನ ನಾವು ಚಂದ ಮಾಡ್ಕೋಬೇಕಲ್ಲ. ಅದಕ್ಕೆ ನಮ್ಮ ಕೈಯೊಳಗೆ ಏನು ಸಿಕ್ಕದ ಅದೇನು ಖಾಯಮಲ್ಲ. ಅದು ಹೋಗೋದರಾಗ ಬಳಸ್ಕೊಂಡು ಬಿಡೋದಷ್ಟೇ. ಬಳಸೋದು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಏನು ಮಾಡಬೇಕು? ಇಂಥ ಜೀವನ ಸಾಗಿಸಬೇಕಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಗುರು ಹೇಳ್ತಾನೆ, ಕರ್ತವ್ಯ ಜ್ಞಾನ ಸಂಗ್ರಹ ಧರ್ಮ ಸಂಗ್ರಹ. ಧರ್ಮವನ್ನು ಸಂಗ್ರಹಿಸೋ, ಧರ್ಮವನ್ನು ಆಚರಿಸೋ, ಧರ್ಮವನ್ನು ಸಾಧಿಸೋ. ಅದರಿಂದ ಜೀವನ ಸಂತ ಜೀವನ ಆಗ್ತದೆ, ಶರಣ ಜೀವನ ಆಗ್ತದೆ, ಜ್ಞಾನಿಯ ಜೀವನ ಆಗ್ತದೆ. ಧರ್ಮ ಯಾಕೆ? ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು. 3 ಮಾತು ಹೇಳ್ತಾನೆ. ಅನಿತ್ಯಾನಿ ಶರೀರಾಣಿ. ನಮ್ಮ ಶರೀರ ಏನು ಬಹಳ ದಿವಸ ಇರೋದದ ಏನು ಅಂದ. ನಮ್ಮ ಶರೀರ ಏನು ಬಹಳ ದಿವಸ ಇರೋದದ ಏನು? ಎಷ್ಟೇ ಸಮರ್ಥದ ಅಂತ ಇಟ್ಕೊಳ್ಳಿ, 100 ಕಿಲೋ ಅದೇವಿ, ಬಹಳ ಬಲಾಢ್ಯ ಶರೀರ, 1 ಕ್ವಿಂಟಲ್ ಸುಮ್ಮನೆ ಎತ್ತಬಲ್ಲೆವಿ. ಆದರೂ ಒಂದು ದಿವಸ ಬರ್ತದೆ, ನಮ್ಮ ಕೈನೇ ಎತ್ತುವುದಲ್ಲ. ಏನು ಮಾಡೋದು? ಅನಿತ್ಯಾನಿ ಶರೀರಾಣಿ. ಏನು ಮುಖದ ಮೇಲೆ ಒಂದು ಥರ ಕಳಿ ಅದ. ಈಗ ಇದು ಎಷ್ಟೊತ್ತಿರೋದದ? ಇದು ಕಳಿ ಗುಂದುತ್ತದೆ, ಕಳೆ ಕುಂದಿ ಹೋಗ್ತದೆ. ಅದು ಹಾಗ ಇರೋದಲ್ಲ. ಈ ಜಗತ್ತಿನಲ್ಲಿ ಏನೇ ಬರಲಿ ಅದು ಹಾಗ ಇರೋದಿಲ್ಲ. ಎಲ್ಲವೂ ಹೋಗ್ತದೆ. ಅನಿತ್ಯಾನಿ ಶರೀರಾಣಿ. ಶರೀರ ಇಷ್ಟು ಚೆನ್ನಾಗಿ ಅದಾವಲ್ಲ, ಇದಕ್ಕೇನೇ ನಾವು ಏನೇ ಮಾಡಿದರೂ ಸಹಿತ ಇದನ್ನು ಖಾಯಂ ಮಾಡೋಕ್ಕಾಗೋದಿಲ್ಲ. ಯುವಕರು ಯಾರೇ ಮುಪ್ಪಾಗಬೇಕಂತಾರೇನು ಹೇಳಿ? ಸಣ್ಣ ಮಕ್ಕಳು ದೊಡ್ಡವರಾಗಬೇಕಂತಾರೇನು? ದೊಡ್ಡವ್ರು ಹೆಗಲ ಮ್ಯಾಗ ಕುಂತು ಮಜಾ ಮಾಡಬೇಕಂತಾರೆ. ಆದರೆ ಏನು ಮಾಡೋದು? ಅವರು ಇಳಿಬೇಕಾಗ್ತದೆ, ತಾವೇ ನಡಿಬೇಕಾಗ್ತದೆ, ಇನ್ನೊಬ್ಬರನ್ನ ಹೆಗಲ ಏರಿಸ್ಕೋಬೇಕಾಗ್ತದೆ. ಅದು ಹಾಗೆ ಜೀವನ ಅಂದರೆ ಅಷ್ಟೇ ಅದ. ಯಾವುದೂ ಇಲ್ಲಿ ಹೀಗಿಲ್ಲ. ಅದಕ್ಕೆ ಪಾಶ್ಚಿಮಾತ್ಯ ಒಬ್ಬ ಸಂತ ಹೇಳ್ತಾನೆ, ಲೈಫ್ ಈಸ್ ಅ ಬ್ರಿಡ್ಜ್. ಈ ಜೀವನ ಅಂದರೆ ಒಂದು ಸೇತುವೆ ಇದ್ದಂಗಿದೆ. ಅಥವಾ ಜಗತ್ತಿನ ಬದುಕಂದರೆ ಒಂದು ಸೇತುವೆ ಇದ್ದಂಗೆ. ಇದು ದಾಟೋದಕ್ಕೆ ವಿನಃ ಇದು ಇರೋದಕ್ಕಲ್ಲ. ಯಾರೇ ಮನೆ ಕಟ್ಟಬೇಕಾದ್ರೆ ಬ್ರಿಡ್ಜ್ ಮ್ಯಾಗ ಸೇತುವೆ ಮ್ಯಾಗ ಕಟ್ತಾರೇನು? ಸೇತುವೆ ಇರೋದು ಎದಕ್ಕೆ? ಸುಮ್ಮನೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ, ದಾಟೋದಕ್ಕೆ ಸೇತುವೆನೇ ವಿನಃ ಕಟ್ಟೋದಕ್ಕಲ್ಲ, ಇರೋದಕ್ಕಲ್ಲ. ಹಂಗೆ ಜೀವನ ನಡೆಯೋದಕ್ಕೆ ವಿನಃ ಖಾಯಮಾಗಿ ಇರೋದಕ್ಕಲ್ಲ.
ಸುಮ್ಮನೆ ದಾಟೋದದೆ ಅಷ್ಟೇ, ದಾಟಿ ಹೋಗೋದದೆ. ಸಂಸಾರದ ಒಂದು ಪ್ರವಾಹ, ಅದರ ಮ್ಯಾಗ ಜೀವನದ ಸೇತುವೆ, ಹೀಗೆ ದಾಟಿ ಹೋಗೋದಷ್ಟೇ. ದಾಟಿ ಏನಾರೇ ಮಾಡಿ ಹೋಗೋದಲ್ಲ, ಸುಮ್ಮನೆ ಹೋಗೋದು. ನಾವೆಲ್ಲ ಪ್ರಯಾಣಿಕರು ಈ ಜಗತ್ತಿನಲ್ಲಿ. ನಮ್ಮ ಪ್ರಯಾಣ ಚೆನ್ನಾಗಿರಬೇಕು. ನೋಡ್ಕೋತ ಪ್ರಯಾಣಿಕರು ಏನು ಮಾಡ್ತಾರೆ, ಪ್ರವಾಸಿಗರು ಏನು ಮಾಡ್ತಾರೆ, ಏನಾರೇ ಮಾಡಬೇಕಂತ ಹೊರಟವ್ರಲ್ಲ, ನೋಡಬೇಕಂತ ಹೊರಟವ್ರು ಅಷ್ಟೆ. ಈಗ ನೀವು ಹೋಗ್ತೀರಲ್ಲ, ಭಾಳ ದೂರ ದೂರ ಹೈದರಾಬಾದಕ್ಕೆ ಹೋಗ್ತೀರಿ, ನಾಗ್ಪುರಕ್ಕೆ ಹೋಗ್ತೀರಿ, ಮುಂಬೈಗೆ ಹೋಗ್ತೀರಿ, ಬೆಂಗಳೂರಿಗೆ ಹೋಗ್ತೀರಿ. ಅದಕ್ಕೆ ಸುಮ್ಮನೆ ನೋಡೋದು ಅಷ್ಟೇ, ನೋಡೋದು. ಹಿಮಾಲಯ ಬೆಟ್ಟಕ್ಕೆ ನೋಡಕ್ಕೆ ಹೋಗ್ತೇವೆ, ಹರಿದ್ವಾರಕ್ಕೆ ನೋಡಕ್ಕೆ ಹೋಗ್ತೇವೆ, ದಿಲ್ಲಿ ನೋಡಕ್ಕೆ ಹೋಗ್ತೇವೆ. ಏನು ಮನೆ ಕಟ್ಟಕ್ಕೆ ಹೋಗ್ತೇವೇನು? ಮನೆ ಕಟ್ಟಕ್ಕೆ ಹೋದವರು ತಮ್ಮ ಜೀವನ ಎಲ್ಲ ಅಲ್ಲೇ ಕಳಿಬೇಕಾಗ್ತದೆ, ಮುಂದಿಂದ ನೋಡೋಕ್ಕಾಗೋದಿಲ್ಲ. ನೋಡಕ್ಕೆ ಹೋದವರು ಒಂದು ಕಡೆ ಇರುವುದಿಲ್ಲ, ಎಲ್ಲವನ್ನ ನೋಡ್ತಾ ಇರ್ತಾರೆ ಅಷ್ಟೇ. ನಾವು ಪ್ರವಾಸಿಗರು, ವಿ ಆರ್ ಟ್ರಾವೆಲರ್ಸ್, ವಿ ಆರ್ ಇಟರ್ನಲ್ ಟ್ರಾವೆಲರ್ಸ್. ಅವರ್ ಜರ್ನಿ ನೆವರ್ ಎಂಡ್ಸ್. ನಮ್ದು ಹಂಗೆ ನಾವು ಪ್ರಯಾಣಿಕರಷ್ಟೆ. ನಮ್ಮ ಪ್ರವಾಸ ಹಿಂಗೆ ಸಾಕ್ತಾ ಇರೋದು ಈ ಜಗತ್ತಿನಾಗ. ಈಗ ನಡೀತಾ ನಡೀತಾ ಎಲ್ಲ ಬಿಟ್ಟು ಬಿಟ್ಟು ಹಿಡಿಯೋದು ಬಿಡೋದು, ಹಿಡಿಯೋದು ಬಿಡೋದು, ಇರೋದು ಬಿಡೋದು, ಹೋಗೋದು. ಇದೊಂದು ಅದ್ಭುತವಾದ ಪ್ರಯಾಣ. ಇರೋ ತಕ ನಮಗೆ ಏನೇನು ತಿಳಿತದ ಒಂದಿಷ್ಟು ಮಾಡ್ಕೋತ ಹೋಗೋದು ಅಷ್ಟೇ. ಏನು ಸಾಧ್ಯದ ಮಾಡ್ಕೋತಿರೋದು. ನಮ್ಮ ಜೀವನ ಹಾಳಾಗಬಾರದು, ಜೀವನ ಮಧುರವಾಗಿರಬೇಕು, ಜೀವನ ಸುಖಿಯಾಗಿರಬೇಕು. ಹಂಗೆ ಸ್ವಲ್ಪ ಹೆಜ್ಜೆ ಹಿಡ್ಕೋತ ಈ ಜಗತ್ತನ್ನು ಬಿಟ್ಟು ಹೋಗೋದು. ಯಾರ ಮನೆಯೊಳಗಿರುವ ಯಾರು ಶಾಶ್ವತ ಅದಾರ? ಯಾರದಾರ? ಈಗ ನಾವೆಲ್ಲ ಇಲ್ಲಿ ಕುಂತೇವಿ, ಎಷ್ಟು ಚೆನ್ನಾಗದೇವಿ, ಅದೇವಿ ಅಷ್ಟೇ. ಇನ್ನೊಂದು ಕ್ಷಣಕ್ಕೆ ಎದೆ ಹೋಗಿ ಬಿಡ್ಬೋದು ಅಷ್ಟೆ. ಹಾರ್ಟ್ ಮೇ ಫೇಲ್ ಎನಿ ಮೂಮೆಂಟ್. ಇದು ಹೋಗಿಬಿಡಬಹುದು, ವಿಫಲ ಆಗಬಹುದು. ಹೃದಯ ಎಷ್ಟು ದಿವಸ ಬಡಿತದೆ, ಪುಪ್ಪುಸಗಳು ಎಷ್ಟು ದಿವಸ ಕೆಲಸ ಮಾಡ್ತಾವ. ನಾವರೇ ಖಾಯಮಾಗಿ ಎಲ್ಲಿರ್ತೇವೆ? ಶರೀರಾಣಿ ಅನಿತ್ಯಾನಿ. ಎಷ್ಟು ಚಂದ ಮಾತು ಹೇಳಿದ. ವಿಭವ ನೈವ ಶಾಶ್ವತಃ. ಸಂಪತ್ತರೆ ಎಲ್ಲಿ ಶಾಶ್ವತವಾಗಿರ್ತದೆ ಹೇಳು ಮನುಷ್ಯನೇ? ಅದು ಕೈಯಿಂದ ಕೈಗೆ ಹೋದರೆ ಅದಕ್ಕೆ ಸಂಪತ್ತ ಅಂತ ಕರೀತಾರೆ. ಬರೀ ಇಡೋದೇ ಆದರೆ ಏನು ಸಂಪತ್ತದ? ಏನು ಸಂಪತ್ತದ? ಒಬ್ಬ ಒಕ್ಕಲಿಗೆ ಅದಾನ, 1,000 ಎಕರೆ ಭೂಮಿ ಅದಾವ. ಒಂದೊಂದು ಭೂಮಿಯ ಕಿಮ್ಮತ್ತ ಅಂದರೆ ಒಂದೊಂದು ಫೂಟದ ಕಿಮ್ಮತ್ತ ಲಕ್ಷ. ಅವ ಅಬ್ಜಾಧೀಶ. ಆದರೆ ಒಂದು ದಿವಸ ಹೊಲಕ್ಕೆ ಹೋಗಲಿಲ್ಲ, ಬಿತ್ತಲಿಲ್ಲ, ಬೆಳಿಲಿಲ್ಲ, ಮಲ್ಕೊಂಡ. ನಾನು ಅಬ್ಜಾಧೀಶ ಅಂತ ಮಲ್ಕೊಂಡಷ್ಟೆ. ಹಂಗೆ ಆಗ್ತದೇನು? ಆಗೋದಿಲ್ಲದು. ಅದನ್ನು ಬಳಸ್ಕೋತ ಹೋಗೋದು. ವಿಭವ ನೈವ ಶಾಶ್ವತಃ. ಇರೋದದ ಬಳಸೋದದ ಅಷ್ಟೇ, ಬರೀ ಇರೋದರಿಂದ ಆಗೋದಿಲ್ಲ. ವಿಭವ ನೈವ ಶಾಶ್ವತಃ. ಯಾವ ಸಂಪತ್ತು, ಭೂ ಸಂಪತ್ತಾಗಲಿ, ಆ ಬಳಿಕ ದ್ರವ್ಯ ಸಂಪತ್ತಾಗಲಿ, ಇನ್ನು ಯಾವುದೇ ಸಂಪತ್ತಾಗಲಿ, ಅದು ನ ಏವ ಶಾಶ್ವತಃ. ಅದು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲವೇ ಅಲ್ಲ. ಎಷ್ಟು ಚಂದ ಹೇಳ್ತಾರೆ. ನಿತ್ಯಂ ಸನ್ನಿಹಿತೋ ಮೃತ್ಯು. ಮನುಷ್ಯನೇ ಒಂದು ನೆನಪಿರಲಿ ಅಂತ. ಏನು? ಮೃತ್ಯು ಎಲ್ಲಾದರೂ ಅದ ಅಂತಲ್ಲ, ನಮ್ಮ ಹೆಗಲ ಮೇಲೆ ಕುಂತದ, ನೆನಪಿರಲಿ. ಮತ್ತು ಅದನ್ನೇ ಬಹಳಷ್ಟು ತಲೆ ಹಾಕ್ಕೋಬೇಡ. ಅದು ಸುಮ್ಮನೆ ಕುಂತಿರ್ತದೆ ಅಷ್ಟೇ. ನಮ್ಮ ಜಾಗ, ನಮ್ಮ ದಾರಿ ಹಿಡಿದು ನಾವು ಹೋಗ್ತಾ ಇರೋದು. ನೆಗ್ಲೆಕ್ಟ್ ಇಟ್, ನೆವರ್ ಥಿಂಕ್ ಆಫ್ ಇಟ್. ಇಫ್ ಯುವರ್ ಲೈಫ್ ಈಸ್ ಟು ಬಿ ಫುಲ್ ಆಫ್ ಹ್ಯಾಪಿನೆಸ್. ಸುಮ್ಮನೆ ಮರೆತು ಬಿಡೋದನ್ನು. ಆದರೆ ಗೊತ್ತು ಇರಬೇಕು, ನಿತ್ಯಂ ಅದು ಅದ ಅಲ್ಲೇ. ಸನ್ನಿಹಿತ ಮೃತ್ಯು. ನಿನ್ನ ಸಮೀಪದ, ನಿನ್ನ ನೆರಳಾಗ್ಯದ, ನಿನಗೆ ಸಾಥಿಯಾಗ್ಯದ, ನಿನ್ನ ಸಮೀಪದ. ಯಾವಾಗ ಸ್ಪರ್ಶ ಮಾಡ್ತದ ಗೊತ್ತಿಲ್ಲ. ಯಾವಾಗರೇ ಮಾಡಿಕೊಳ್ಳಿ ಬಿಡು, ನೀನು ಆರಾಮಾಗಿರು. ಇದು ನಿತ್ಯಂ ಸನ್ನಿಹಿತೋ ಮೃತ್ಯು.
ಕೊನೆಗೆ ಹೇಳ್ತಾನೆ, ಇಷ್ಟೆಲ್ಲ ಅನಿತ್ಯವಾಗಿದ್ದರೂ ಸಹಿತ ಒಂದು ಸುಂದರವಾದಂಥ ಸಂಪತ್ತದೆ, ಬಹಳ ಅದ್ಭುತವಾದ ಸಂಪತ್ತದೆ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಅದ್ಭುತವಾದ ಒಂದು ಸಂಪತ್ತದೆ, ಅದೇ ಧರ್ಮ. ಅದು ಧರ್ಮ. ಧರ್ಮವನ್ನು ನಾವು ಸಾಧಿಸಿದರೆ, ಸಂಪಾದಿಸಿದರೆ ನಮ್ಮ ಬದುಕ ಸಂತ ಶರಣರ ಬದುಕಾಗ್ತದೆ, ಜ್ಞಾನಿಗಳ ಬದುಕಾಗ್ತದೆ. ಎಲ್ಲಿ ಅದೇವಿ, ಹೇಗೆ ಅದೇವಿ, ಅಲ್ಲಿಯೇ ಸುಂದರ ಜೀವನವನ್ನು ಸಾಗಿಸಬಲ್ಲಿವಿ. ಇದು ಧರ್ಮ ಬಹಳ ಮಹತ್ವದ್ದು. ಅದಕ್ಕಾಗಿ ಇನ್ನು ಆ ಧರ್ಮ ಅಂದರೆ ಏನು, ಇದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಗುರು ಕೊಡ್ತಾನೆ ನಾಳೆ. ನಮಸ್ಕಾರ. ಹೋಗಿ ಬನ್ನಿ.